ಇನ್ನು ಮೂಡ ದೂರುದಾರ ಸ್ನೇಹಮಯಿ ಕೃಷ್ಣ ವಿರುದ್ಧ ವಾಮಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಸಾದ್ ಅತ್ತಾವರ್ ಮೊಬೈಲ್ನಲ್ಲಿ ಮಾಟದ ಫೋಟೋ ಸಿಕ್ಕಿದೆ. ಸ್ನೇಹಮಯಿ ಕೃಷ್ಣ ವಿರುದ್ಧ ಹಾಗಾದ್ರೆ ವಾಮಾಚಾರಕ್ಕಾಗಿ ಡೀಲ್ ಆಯ್ತಾ ಅಂತಹ ಅನುಮಾನವನ್ನ ಈಗ ಪೊಲೀಸರು ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ನೇಹಮಯಿ ಕೃಷ್ಣ ಜೊತೆ ಡೀಲ್ಗೆ ಬಂದಿದ್ದ ಹರ್ಷ ಜೊತೆಗೆ ಪ್ರಸಾದ್ ಅತ್ತಾವರ್ ಸಂಪರ್ಕದಲ್ಲಿದ್ರ. ವಾಮಾಚಾರ ಫೋಟೋ ಸಿಕ್ಕ ನಂತರ ಹಲವು ಅನುಮಾನಗಳು ಈಗ ಮೂಡ್ತಾ ಇದೆ. ಏನಾಯ್ತು ಅನ್ನೋದರ ಕುರಿತಾಗಿ ಪೊಲೀಸರು ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಪ್ರಾಣಿಗಳನ್ನ ಬಲಿ ಕೊಟ್ಟು ಅದರ ರಕ್ತವನ್ನ ಸ್ನೇಹಮಯಿ ಕೃಷ್ಣ ಹಾಗೂ ಮತ್ತೋರ್ವ ದೂರುದಾರ ಗಂಗರಾಜು ಫೋಟೋಗಳಿಗೆ ಸವರಿರುವಂತಹ ದೃಶ್ಯ ಅದು. ಈಗ ಸ್ನೇಹಮಯಿ ವಿರುದ್ಧ ವಾಮಾಚಾರಕ್ಕೆ ಹಣಕಾಸು ಡೀಲ್ ಆಯ್ತಾ ಅನ್ನೋ ಆಂಗಲ್ ಅಲ್ಲೂ ಕೂಡ ಪೊಲೀಸರು ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ತನಿಖೆ ಕೂಡ ಮಾಡ್ತಾ ಇದ್ದಾರೆ. 2 ನೋಟಿಸ್ ಕೊಟ್ಟರು ಪ್ರಸಾದ್ ಅತ್ತಾವರ ಗೈರಾಗಿದ್ದಾರೆ. ಪೊಲೀಸರ 2 ನೋಟಿಸ್ಗೂ ಕೂಡ ಆತನಿಂದ ಯಾವುದೇ ಉತ್ತರ ಬಂದಿಲ್ಲ. ಹೈಕೋರ್ಟ್ಗೆ ಪ್ರಕರಣ ರದ್ದು ಮಾಡಲು ಅತ್ತಾವರ ಅರ್ಜಿ ಕೂಡ ಹಾಕಿರೋದು. ಹೈಕೋರ್ಟ್ ತೀರ್ಪಿನವರೆಗೂ ವಿಚಾರಣೆಗೆ ಅತ್ತಾವರ ಗೈರಾಗುವ ಸಾಧ್ಯತೆ ಇದೆ. ಇನ್ನು ಡೀಲ್ಗೆ ಹೋಗಿದ್ದಂತಹ ಹರ್ಷ ಜೊತೆಗೂ ಪ್ರಸಾದ್ ಅತ್ತಾವರ ಸಂಪರ್ಕದಲ್ಲಿದ್ದ ಅನ್ನುವಂತಹ ವಿಚಾರ ತಿಳಿದು ಬರ್ತಾ ಇದೆ. ಮೂಡ ಕೇಸ್ ವಾಪಸ್ಗೆ ಅತ್ತಾವರ ಮೂಲಕ ಹರ್ಷ ಯತ್ನಿಸಿದ್ದ. ಸ್ನೇಹಮಯಿ ಒಪ್ಪದೇ ಇದ್ದಂತಹ ಸಂದರ್ಭದಲ್ಲಿ ವಾಮಾಚಾರ ಆಯ್ತಾ, ವಾಮಾಚಾರ ಪ್ರಯೋಗ ಮಾಡಲಾಯ್ತಾ, ಸ್ನೇಹಮಯಿ ಹಾಗೂ ಗಂಗರಾಜು ಮೇಲೆ ಆದಂತಹ ವಾಮಾಚಾರ. ಆಧ್ಯಾತ್ಮ ವಿಭಿನ್ನ ಆರಾಧನೆಗಳಲ್ಲಿ ಪ್ರಸಾದ್ ಅತ್ತಾವರ ಆಸಕ್ತಿಯನ್ನ ಹೊಂದಿರೋದು. ಪ್ರಸಾದ್ ಅತ್ತಾವರ ಮೂಲಕ ಮೈಸೂರಿನವರಿಂದಲೇ ವಾಮಾಚಾರ ಆಯ್ತಾ, ಬೆಂಗಳೂರಿನ ಅಶೋಕನಗರ ಸ್ಮಶಾನದಲ್ಲಿ ಆದಂತಹ ವಾಮಾಚಾರ, ಕಾಳಿಕಾಂಬಾ ಗುಡಿಯಲ್ಲಿ ವಾಮಾಚಾರ ಆದಂತಹ ಹಿನ್ನೆಲೆಯಲ್ಲಿ ಹಲವು ಅನುಮಾನಗಳು ಈಗ ವ್ಯಕ್ತವಾಗ್ತಾ ಇದೆ. ಪೊಲೀಸರು ಎಲ್ಲ ಆಯಾಮದಲ್ಲೂ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತರಾಜ್, ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಭರತ್, ಸ್ನೇಹಮಯಿ ಕೃಷ್ಣ ಹಾಗೂ ಗಂಗರಾಜು ವಿರುದ್ಧ ಆದಂತಹ ವಾಮಾಚಾರ, ಈ ವಾಮಾಚಾರದ ಹಿನ್ನೆಲೆ ಏನು ಅನ್ನೋ ನಿಟ್ಟಿನಲ್ಲಿ ಏನೆಲ್ಲ ಮಾಹಿತಿಗಳು ಸಿಗ್ತಾ ಇದೆ? ಪೊಲೀಸರು ಯಾವ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ? ಪೊಲೀಸರ ತನಿಖೆ ಹೇಗೆ ಸಾಗ್ತಾ ಇದೆ? ವೀಣಾ, ಹೌದು, ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂಗಳೂರಿನ ಬರ್ಕೆ ಪೊಲೀಸ್ ಠಾಣೆಯಲ್ಲಿ ಒಂದು FIR ದಾಖಲಾಗಿ ಅದರ ವಿಚಾರಣೆಗಳು ನಡೀತಾ ಇದೆ. ಆದ್ರೆ ಈ ವಿಚಾರಣೆಗೆ ಯಾವುದೇ ರೀತಿಯಾದಂತಹ ಸ್ಪಷ್ಟತೆಗಳು ಇನ್ನೂ ಕೂಡ ಸಿಕ್ಕಿಲ್ಲ. ಅಂದ್ರೆ ಇಡೀ ಪ್ರಕರಣ ಏನಾಗಿರುವಂತದ್ದು. ಆರಂಭದ ದಿನಗಳಲ್ಲಿ ಈ ಬಗ್ಗೆ ಮಂಗಳೂರು ಕಮಿಷನರ್ ಒಂದು ಮಾಹಿತಿಯನ್ನ ಕೊಟ್ಟಿದ್ರು, ಸುದ್ದಿಗೋಷ್ಠಿ ಅಂದ್ರೆ ಅವರ ಮಾಧ್ಯಮಗಳಿಗೆ ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು. ಇದು ವಾಮಾಚಾರ ಪ್ರಯೋಗ ಅಲ್ಲ, ಇದು ಸ್ನೇಹಮಯಿ ಕೃಷ್ಣ ಮತ್ತು ಗಂಗರಾಜು ಅವರ ಹೋರಾಟಕ್ಕೆ ಶಕ್ತಿ ತುಂಬಲಿಕ್ಕಾಗಿ ನಡೆಸಿರುವಂತಹ ಒಂದು ಪೂಜೆ ಅನ್ನುವಂಥದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಟ್ಟಿದ್ರು. ಆದ್ರೆ ಅನಂತರ ದಿನಗಳಲ್ಲಿ ಇದು ಪೂಜೆ ಆಗಿರ್ಲಿಲ್ಲ, ಇದು ಅವರ ಮೇಲೆ ನಡೆದಿರುವಂತಹ ವಾಮಾಚಾರ ಪ್ರಯೋಗ ಅನ್ನುವಂತ ಮಾಹಿತಿಗಳು ಬಂದಿತ್ತು. ಸ್ವತಃ ಇದನ್ನ ಸ್ನೇಹಮಯಿ ಕೃಷ್ಣ ಕೂಡ ಹೇಳಿದ್ರು, ನನ್ನ ವಿರುದ್ಧ ವಾಮಾಚಾರ ಮಾಡಲಾಗಿದೆ, ಒಂದಷ್ಟು ಜನ ಇದನ್ನ ಮಾಡಿರಬಹುದು, ಸಾಧ್ಯತೆಗಳಿವೆ, ಇದ್ರ ಬಗ್ಗೆ ತನಿಖೆ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಕೂಡ ಒಂದು ದೂರನ್ನ ಪೋಸ್ಟ್ ಮೂಲಕ ಅವರು ಮಂಗಳೂರು ಪೊಲೀಸ್ ಕಮಿಷನರ್ ಅವರಿಗೆ ಕೊಟ್ಟಿದ್ರು. ಸದ್ಯಕ್ಕೆ ಆ ಮಸಾಜ್ ಪಾರ್ಲರ್ ಪ್ರಕರಣದಲ್ಲಿ ಪ್ರಸಾದ್ ಅತ್ತಾವರ್ ಬಿಡುಗಡೆ ಆಗಿದೆ, ಜಾಮೀನಿನ ಮೇಲೆ ಬಿಡುಗಡೆಯಾಗಿ ಅವರು ಎಲ್ಲಿಗೆ ಹೋಗಿದ್ದಾರೆ ಅನ್ನುವಂತ ಸ್ಪಷ್ಟವಾದ ಮಾಹಿತಿಗಳು ಕೂಡ ಇಲ್ಲ. ಆದ್ರೆ ಸ್ವತಃ ಮಂಗಳೂರು ಪೊಲೀಸ್ ಕಮಿಷನರ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ತಿಳಿಸಿರುವಂತೆ ಸದ್ಯಕ್ಕೆ ಅವರಿಗೆ 2 ನೋಟಿಸ್ ಗಳನ್ನ ವಿಚಾರಣೆಗೆ ಹಾಜರಾಗಬೇಕು ಅಂತ 2 ನೋಟಿಸ್ ಗಳನ್ನ ಸರ್ವ್ ಮಾಡಲಾಗಿದೆ. ಆರಂಭಕ್ಕೆ ಮೊದಲಿಗೆ ಕೊಟ್ಟ ನೋಟಿಸ್ಗೂ ಕೂಡ ಪ್ರಸಾದ್ ಅತ್ತಾವರ್ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ ಮತ್ತು ವಿಚಾರಣೆಗೂ ಕೂಡ ಹಾಜರಾಗಿಲ್ಲ. 2ನೇ ನೋಟಿಸ್ ಅನ್ನು ಕೂಡ ಕೊಟ್ಟಿದ್ದಾರೆ, ಆದ್ರೆ ಈವರೆಗೆ ಯಾವುದೇ ರೀತಿಯಾದಂತಹ ಸ್ಪಂದನೆಯನ್ನ ಪ್ರಸಾದ್ ಅತ್ತಾವರ್ ಕೊಟ್ಟಿಲ್ಲ ಅನ್ನುವಂಥದ್ದು. ಹಾಗಾಗಿ 3 ನೋಟಿಸ್ ಗಳನ್ನ ಕೊಡಬಹುದು. ಅಂದ್ರೆ ಇದಕ್ಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾಕಿರುವಂತಹ ಸೆಕ್ಷನ್ ಗಳ ಅಡಿಯಲ್ಲಿ ಅವರಿಗೆ 3 ನೋಟಿಸ್ ಗಳನ್ನ ವಿಚಾರಣೆಗೋಸ್ಕರ ಕೊಡಬಹುದು. ಆ 3 ನೋಟಿಸ್ ಗಳಿಗೆ ಅವರು ಸ್ಪಂದನೆ ಕೊಡದೇ ಇದ್ರೆ ಮುಂದಿನ ಕಾನೂನು ಕ್ರಮಗಳನ್ನ ಅವರು ಕೈಗೊಳ್ಳಬಹುದು. ಆದ್ರೆ ನಮಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಈ ಇಡೀ ಪ್ರಕರಣವನ್ನ ರದ್ದು ಮಾಡ್ಲಿಕ್ಕೋಸ್ಕರ ಅವರು ಹೈಕೋರ್ಟ್ ಮೆಟ್ಟಿಲೇರಿರುವಂತಹ ಸಾಧ್ಯತೆಗಳು ಇರುವಂತದ್ದು. ಹಾಗಾಗಿ ಹೈಕೋರ್ಟ್ ನಲ್ಲಿ ವಿಚಾರಣೆ ನಡೆದು ಹೈಕೋರ್ಟ್ ಈ ಪ್ರಕರಣವನ್ನ ಅಂದ್ರೆ ಮುಂದಿನ ಹೈಕೋರ್ಟ್ ನ ತೀರ್ಪು ಏನು ಬರುತ್ತೋ ಅದರ ಆಧಾರದಲ್ಲಿ ಪ್ರಸಾದ್ ಅತ್ತಾವರ್ ಮುಂದುವರಿಯುವಂತ ಸಾಧ್ಯತೆಗಳಿವೆ. ಸದ್ಯಕ್ಕೆ ಮೇಲ್ನೋಟಕ್ಕೆ ಈ ಪ್ರಕರಣದ ಕೆಲವೊಂದು ಬೇಸಿಕ್ ಪೊಲೀಸರಿಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಹರ್ಷ ಏನಿದ್ದಾನೆ ಅಂದ್ರೆ ಮೈಸೂರಿನಲ್ಲಿ ಈಗ ಹಿಂದೆ ಸ್ನೇಹಮಯಿ ಕೃಷ್ಣ ಜೊತೆ ಈ ವಿಚಾರದಲ್ಲಿ ಡೀಲ್ ಕುದುರಿಸೋದಕ್ಕೆ ಹೋಗಿದ್ದ ಹರ್ಷ ಮತ್ತು ಪ್ರಸಾದ್ ಅತ್ತಾವರಿಗೆ ಸಂಪರ್ಕ ಇತ್ತು ಎನ್ನಲಾಗ್ತಾ ಇದೆ. ಪ್ರಸಾದ್ ಅತ್ತಾವರ್ ಜೊತೆಗೆ ಆತನಿಗೆ ನಿಕಟವಾದ ಸಂಪರ್ಕ ಇತ್ತು ಅನ್ನುವಂತ ಮಾಹಿತಿಗಳು ಲಭ್ಯವಾಗಿರುವಂತದ್ದು. ಹಾಗಾಗಿ ಈ ಬಗ್ಗೆ ಮಾಹಿತಿಯನ್ನ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಅದ್ರ ಜೊತೆಗೆ ಈ ಒಂದು ವಾಮಾಚಾರ ಆಗಿರುವಂತದ್ದು ಬೆಂಗಳೂರಿನ ಅಶೋಕ್ ನಗರದ ಒಂದು ಸ್ಮಶಾನದಲ್ಲಿ, ಅಲ್ಲಿನ ಅಧಿಕೃತರಿಗೆ ಕೂಡ ಮಾಹಿತಿ ಇಲ್ಲ. ಯಾರೋ ಒಬ್ಬ ಇದನ್ನ ವಾಮಾಚಾರ ಪ್ರಯೋಗ ಮಾಡುವವರ ನೇತೃತ್ವದಲ್ಲಿ ಈ ಒಂದು ಸ್ಮಶಾನದಲ್ಲಿ ಕುರಿ ಬಲಿಯನ್ನ ಕೊಟ್ಟಿದ್ದನ್ನ ಮಾಡಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಆ ಫೋಟೋಗಳಲ್ಲಿ ಕಾಣುವ ಇಬ್ಬರನ್ನ ವಶಕ್ಕೆ ಪಡೆದು ಅವರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಅವರು ಕೂಡ ಜಾಮೀನಿನ ಮೇಲೆ ಹೋಗಿರುವಂತದ್ದು. ಥ್ಯಾಂಕ್ ಯು ಭರತ್, ತಮ್ಮ ಮಾಹಿತಿಗಾಗಿ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.